ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈಗ ನಂದು ಪ್ರಾಡಕ್ಟ್, ನಾನು ಮಾಡ್ತಿರೋ ಪ್ರಾಡಕ್ಟ್ನ ಉಪಯೋಗಿಸಿ ಪದ್ಮಕ್ಕ ನನಗಿಂತ ಸ್ವಲ್ಪ ದೊಡ್ಡವರು ಅವರಂದರು, ನೀವು ನನ್ನ ತಂಗಿ ಥರ ಅಂತ ಹೇಳಿದ್ರು. ತುಂಬ ಅಂದರೆ ತುಂಬ ಪ್ರೀತಿಯಾಗಿ ಮಾತಾಡ್ತಾರೆ. ನನ್ನ ಪ್ರಾಡಕ್ಟ್ ತೊಗೊಂಡು ತುಂಬ ಒಳ್ಳೆಯದಾಗಿದೆಯಂತೆ. ನಾನು ಕೇಳ್ಕೊಳ್ತೀನಿ, ಪ್ರತಿಯೊಬ್ಬರನ್ನೂ ಕೇಳ್ಕೊಳ್ತೀನಿ, ನೋಡಿ ನನ್ನ ಪ್ರಾಡಕ್ಟ್ ತೊಗೊಂಡು ತುಂಬ ಜನ ತುಂಬ ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀರಾ. ನಿಮ್ಮ ಪ್ರಾಡಕ್ಟ್ ತೊಗೊಂಡು ತುಂಬ ಚೆನ್ನಾಗಾಯಿತು, ನಮಗೆ ಶುಗರ್ ಕಡಿಮೆ ಆಯಿತು, ಮಂಡಿ ನೋವು ಕಡಿಮೆ ಆಯಿತು, ಕಾಲು ನೋವು ಕಡಿಮೆ ಆಯಿತು, ಆಮೇಲೆ ವೆಯ್ಟ್ ಲಾಸ್ ಅಂತೂ ತುಂಬ ಜನ ಹೇಳ್ತಾ ಇದ್ದೀರಾ, ವೆಯ್ಟ್ ಲಾಸ್ ಆಯಿತು ಅಂತ. ಪ್ರತಿಯೊಬ್ಬರೂ ನಾನು ಕೇಳ್ಕೊಳ್ತೀನಿ, ಒಂದು ವೀಡಿಯೋ ಮಾಡಿ ಕಳಿಸಿ ಅಂತೀನಿ. ಆದರೆ ಎಲ್ಲರೂ ಏನು ಮಾಡ್ತೀರಾ, ನಮ್ಮ ಮನೇಲಿ ಒಪ್ಪಲ್ಲ ಅಂತ. ಪದ್ಮಕ್ಕನೂ ಹಾಗೆ ಹೇಳಿದ್ರು, ನಮ್ಮ ಮನೇಲಿ ನನ್ನ ಮುಖ ತೋರಿಸ್ಬೇಡಿ ನೀವು ಅಂದರು. ನೋಡಿ ನನ್ನ ಮುಖಕ್ಕೊಂದು ಗೊಂಬೆ ಹಾಕಿದ್ದೀನಿ, ಪದ್ಮಕ್ಕನ ಮುಖ ಎಲ್ಲೂ ನಾನು ತೋರಿಸಿಲ್ಲ. ನಿಮ್ಗಿಷ್ಟ ಇದ್ದರೆ ಮುಖ ತೋರಿಸಿ ಅಂತ ಹೇಳಿದ್ರೆ ನಾನು ಮುಖ ತೋರಿಸ್ತೀನಿ, ಇಲ್ವಾ ನನಗೆ ಇಲ್ಲ ನಮ್ಮ ಮುಖ ತೋರಿಸ್ಬೇಡಿ ನೀವು ದಯವಿಟ್ಟು ಅಂತ ಅಂದರೆ ಖಂಡಿತ ನನ್ನ ಮುಖ ತೋರಿಸಲ್ಲ. ನಿಮ್ಗೇನು ಒಳ್ಳೇದಾಯ್ತು, ಇವಾಗ ನೀವು ನನಗೆ ಪ್ರತಿಯೊಬ್ಬರು ಕಮೆಂಟ್ ಮಾಡ್ತೀರಾ, ಪ್ರತಿಯೊಬ್ಬರು ಮೆಸೇಜ್ ಮಾಡ್ತೀರಾ, ವಾಯ್ಸ್ ಮೆಸೇಜ್ ಕಳಿಸ್ತೀರಾ. ನಾನು ಹೇಳ್ತೀನಿ ನೋಡಿ, ನಾನು ಏನೇ ಹೇಳ್ಬೋದು, ಏನೇ ಹಾಕ್ಬೋದು, ಜನ ಏನಂತಾರೆ, ಓ ಇವಳೇ ಏನೋ ಮಾಡಿ ಹಾಕಿದ್ದಾಳೆ ಅಂತ ಅಂದ್ಕೊಳ್ತಾರೆ. ಶಂಖದಿಂದ ಬಂದರೆ ತೀರ್ಥ ಅಂತಾರಲ್ವ, ಹಾಗೆ ನೀವು ಒಂದು ವಿಡಿಯೋ ಮಾಡಿ ಕಳಿಸಿದ್ರೆ 4 ಜನಕ್ಕೆ ಉಪಯೋಗ ಆಗುತ್ತೆ. ಇವಾಗ ನಾನು ಏನೇ ಹೇಳ್ಬೋದು, ಎತ್ತೋರ್ಗೆ ಹೆಗ್ಣ ಮುದ್ದು ಅಂದಂಗೆ ನಾನು ಏನೇ ಹೇಳ್ಬೋದು, ನನ್ನ ಪ್ರಾಡಕ್ಟಿಂದ ಅವ್ರಿಗೆ ಆಗಾಯಿತು, ಇವ್ರಿಗೆ ಈಗಾಯಿತು ಅಂತ. ಇವಾಗ ಎಕ್ಸಾಂಪಲ್ ಪದ್ಮಕ್ಕಂದೇ ನಾನು ಹೇಳಿದೆ ಅಂತ ಇಟ್ಕೊಳ್ಳಿ, ಅವಾಗ ಎಲ್ಲರೂ ಏನು ಅಂದ್ಕೊಳ್ತೀರಾ ನೀವು, ಅಯ್ಯೋ ಪದ್ಮಕ್ಕಂದು ಇವರೇ ಏನೋ ಹೇಳಿದ್ದಾರೆ ಅಂತ ಅಂತಾರೆ. ನಮ್ಮ ಗುಂಡಿ ನೋಡಿ, ಪದ್ಮಕ್ಕಂದೇ ಏನೋ ಹೇಳಿದ್ದಾರೆ, ಇವರೇ ಹುಟ್ಟಿಸ್ಕೊಂಡು ಹೇಳಿದ್ದಾರೆ ಅಂತ. ಅದಕ್ಕೋಸ್ಕರ ನಾನು ಹೇಳೋದು, ದಯವಿಟ್ಟು ನೀವು ಯಾರಾದರೂ ಒಂದು ಉಪಯೋಗ ಪಡ್ಕೊಂಡಿರೋರು, ನಿಮಗೆ ಒಳ್ಳೇದು ಅನಿಸಿದ್ರೆ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಏನಾದರೂ ಒಂದು ಮನಸ್ಸಲ್ಲಿದ್ದರೆ ದಯವಿಟ್ಟು ನನಗೆ ಒಂದು ವೀಡಿಯೋ ಮಾಡಿ ಕಳಿಸಿದ್ರೆ ನಾನು ಮುಖ ಹಾಕಲ್ಲ ನಿಮ್ಮದು, ಮಾತಾಡಬಾರ್ದು, ಆಮೇಲೆ ವೀಡಿಯೋ ಮಾಡೋಣ. ಮುಖ ತೋರಿಸಲ್ಲ ನಾನು. ನೋಡಿ ಪದ್ಮಕ್ಕನ ಮುಖನ ಇವಾಗ ಹೈಡ್ ಮಾಡಿದ್ದೀನಿ, ಆ ಥರ ಮಾಡಾಕ್ತೀನಿ. ನೀವಿಲ್ಲ ನನಗೆ ಮುಖ ತೋರಿಸಿ ಪರವಾಗಿಲ್ಲ ಅಂದ್ರೂ ನಾನು ರೆಡಿ ಇದ್ದೀನಿ. ಇಲ್ಲ ನೀವು ಬೆಂಗಳೂರಲ್ಲಿ ಎಲ್ಲಾದರೂ ಹತ್ರ ಇದ್ದರೆ ಬಂದು ನೀವೇ ನಮ್ಮನ್ನು ಇಂಟರ್ವ್ಯೂ ಮಾಡಿ ನಾವು ಹೇಳ್ತೀವಿ ಅಂದರೂ ನಾನು ರೆಡಿ ಇದ್ದೀನಿ. ನನ್ನ ಪ್ರಾಡಕ್ಟ್ ಬಗ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಇದೊಂದು ಹೆಲ್ಪ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಯಾಕಂದರೆ ಎಲ್ಲರೂ ರಿವ್ಯೂ ಹೇಗಿದೆ ಅಂತ ಅನ್ನೋರೇ ಜಾಸ್ತಿ ಇರ್ತಾರೆ. ಹಾಗಾಗಿ ನನಗೊಂದು ಸ್ವಲ್ಪ ರಿವ್ಯೂ ಕೊಡಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಕೈ ಮುಗಿಯೋಕ್ಕೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಕೈ ಮುಗಿದು ಕೇಳ್ಕೊಳ್ತೀನಿ. ದಯವಿಟ್ಟು ನನಗೊಂದು ಸಣ್ಣ ರಿವ್ಯೂ ಕೊಡಿ. ನೀವು ವಾಟ್ಸಪ್ಪಲ್ಲಿ ಬರೀತೀರಾ, ವಾಯ್ಸ್ ಮೆಸೇಜ್ ಕಳಿಸ್ತೀರಾ, ದಯವಿಟ್ಟು ನೀವು ಒಂದು ವೀಡಿಯೋ ಮಾಡಿ ಕಳಿಸಿ. ಹೀಗೆ ಇಟ್ಕೊಳ್ಳಿ, ವೀಡಿಯೋ ಉದ್ದುದ್ದ ಇಟ್ಕೊಂಬೇಡಿ, ಫೋನ್ನ ಹೀಗೆ ಇಟ್ಕೊಂಡು. ನೋಡಿ ಇವಾಗ ಪದ್ಮಕ್ಕ 2.25 ನಿಮಿಷ 2.25 ನಿಮಿಷದ್ದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ದಯವಿಟ್ಟು ಆ ಥರ ಮಾಡಿ ಕಳಿಸಿ. ಮೊನ್ನೆ ಒಬ್ಬರು ಉಡುಪಿಯಿಂದ, ಅವ್ರಿಗೆ ಶುಗರ್ ಇತ್ತಂತೆ, ಶುಗರೇ ಇಲ್ಲ ಅವ್ರಿಗೆ ಇವಾಗ, ಅವರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಆದರೆ 45 ನಿಮಿಷದ ವೀಡಿಯೋ ಮಾಡಿದ್ದಾರೆ, ಮತ್ತು ದೂರ ಇಟ್ಕೊಂಡು ಮಾಡಿದ್ದಾರೆ. ಅದೇನಾಗಿದೆ, ಅಷ್ಟು ನನಗೆ ವಾಯ್ಸ್ ಕೇಳಿಸ್ತಾ ಇಲ್ಲ. ನೆಕ್ಸ್ಟ್ ಆ ವಿಡಿಯೋ ಹಾಕ್ತೀನಿ ನಾನು. ಹೀಗೆ ಒಬ್ಬರೊಬ್ಬರೇ ಮುಂದೆ ಬರ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಈಗ ಪದ್ಮಕ್ಕ ಏನು ಹೇಳಿದ್ದಾರೆ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ. ದಯವಿಟ್ಟು ಪದ್ಮಕ್ಕ ಏನು ಹೇಳಿದ್ದಾರೆ ಅಂತ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಳ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರ ನಂದಿನಿಯವರಿಗೆ. ನನ್ನ ಹೆಸರು ಪದ್ಮ ಅಂತ. ನಾನು ನಿಮ್ಮ ಪ್ರಾಡಕ್ಟನ್ನು ಒಂದು 2.5 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಾನು ತುಂಬ ಖುಷಿಯಾಗಿದ್ದೀನಿ. ನಾನೀಗ ಒಂದು ಹತ್ತತ್ರ 3 ತಿಂಗಳಾಗಿದೆ ನಿಮ್ಮ ಹತ್ರ ತೊಗೊಂಡು. ನನಗೆ ಅದು ಚೆನ್ನಾಗಿ ಆಗಿ ಬಂದಿದೆ. ಮತ್ತು ನಾನು ಇವಾಗ ಒಂದು 3 ತಿಂಗಳಲ್ಲಿ 7 kgs ನಾನು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ವಾಕಿಂಗು, ಎಕ್ಸಸೈಸು, ಸ್ವಲ್ಪ ಡಯಟು, ತುಂಬ ಇಲ್ಲ, ಸುಮಾರಾಗಿ ಮಾಡ್ತಾಯಿದ್ದೀನಿ. 92 kg ಇದ್ದೆ ನಾನು, ಈಗ 85ಗೆ ಬಂದಿದ್ದೀನಿ. ಇನ್ನು ನನ್ನ ಟಾರ್ಗೆಟ್ ಬಂದು 80 ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಅಲ್ಲಿವರೆಗೂ ನಾನು ಅದನ್ನು ಯೂಸ್ ಮಾಡ್ತೀನಿ, ತೊಗೊಳ್ತೀನಿ. ಮತ್ತು ನನಗೆ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟು ಕೂಡ ಏನೂ ಆಗಲಿಲ್ಲ. ನಿಜ ಹೇಳಬೇಕು ಅಂದರೆ ಶುಗರ್ ಇದೆ ನನಗೆ, ಅದು ಕೂಡ ಸ್ವಲ್ಪ ಕಂಟ್ರೋಲಿಗೆ ಬಂದಂಗಿದೆ. ಮತ್ತು ವೆಯ್ಟು ಕಡಿಮೆ, ತುಂಬ ಮಂಡಿ ನೋವೆಲ್ಲ ಆಗ್ತಾಯಿತ್ತು, ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿಯಾಗಿದೆ. ಏನೋ ಒಂಥರ ಮನಸ್ಸಿಗೆ ಒಂಥರ ಏನದು ಕೇಳೋದು, ಮನಸ್ಸಿಗೆ ಒಂದು ಆ್ಯಕ್ಟಿವ್ನೆಸ್ಸು ಹೆಚ್ಚಿಗೆ ಬಂದಿದೆ ಅಂತ ಹೇಳ್ಬೋದು. ಇಲ್ಲಾಂದರೆ ಬೆಳಿಗ್ಗೆ ಎದ್ದೇಳೋದು ಕಷ್ಟ, ಕೆಲಸ ಮಾಡೋದು ಕಷ್ಟ, ಆ ಥರ ಎಲ್ಲ ಅನ್ನಿಸ್ತಾಯಿತ್ತು. ಇವಾಗ ತುಂಬ ಲವಲವಿಕೆಯಿಂದ ಓಡಾಡ್ಕೊಂಡಿರ್ತೀನಿ.
ಮತ್ತು ನಿಮ್ಮದು ಪ್ರಾಡಕ್ಟಲ್ಲಿ ಅದು ಅರ್ಧಕ್ಕರ್ಧ ನಮ್ಮ ಕಿಚನಲ್ಲಿ ಸಿಗುವಂಥ ಐಟಮ್ಸೇ ಇದೆ. ಬೇರೆ ಯಾವ ಕೆಮಿಕಲ್ಸ್ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆ ಅಗಸೆ ಬೀಜ ಅಂಥದ್ದು, ಆಮೇಲೆ ಕರಿಜೀರಿಗೆ ಇವೆಲ್ಲನೂ ವೆಯ್ಟ್ ಲಾಸಿಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ನನಗೆ ಈ ಪ್ರಾಡಕ್ಟ್ ಮೇಲೆ ತುಂಬ ನಂಬಿಕೆ ಇದೆ. ಹಾಗೆ ನಿಮ್ಮ ಉಳಿದ ಎಲ್ಲ ಪ್ರಾಡಕ್ಟುಗಳ ಬಗ್ಗೆಯೂ ನೀವು ಹೇಳಿದ್ದೀರಾ, ಅದನ್ನು ಯೂಸ್ ಮಾಡಬೇಕು ಅಂತಿದ್ದೇನೆ. ಈಗಾಗಲೇ ಫೇಸ್ ಪೌಡ್ರ್ ಕೂಡ ತೊಗೊಂಡಿದ್ದೇನೆ, ಅದು ಕೂಡ ನನಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ತುಂಬ ಸಂತೋಷ ಆಗುತ್ತೆ ನಂದಿನಿಯವರೇ ನಿಮ್ಮ ಬಗ್ಗೆ ಮಾತಾಡಬೇಕು ಅಂತಂದರೆ. ಒಂದು ಏನಂತ ಹೇಳ್ತೀರಾ, ಒಂಟಿ ಜೀವನ ಮಾಡ್ತಾ ಇರುವಂಥ ಹೆಣ್ಮಕ್ಳಿಗೆಲ್ಲ ನೀವು ಒಂದು ದಾರಿದೀಪ ಅಂತಲೇ ಹೇಳ್ಬೋದು. ನಿಮ್ಮ ಮಾತು ಮತ್ತು ನಿಮ್ಮ ಕೆಲವು ಅನುಭವಗಳು ಎಲ್ಲವೂ ಒಂದು ಸ್ಫೂರ್ತಿದಾಯಕವಾಗಿರುತ್ತೆ. ನಾನು ಹೇಳೋದಿಷ್ಟೇ, ನಾನು ಇದರಿಂದ ಬೆನಿಫಿಟ್ ತೊಗೊಂಡಿದ್ದೀನಿ. ಹಾಗೆ ನನ್ನ ಹಾಗೆ ದಪ್ಪ ಇರೋರು ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿರೋರು ಈ ಪ್ರಾಡಕ್ಟನ್ನು ಧಾರಾಳವಾಗಿ ಯೂಸ್ ಮಾಡ್ಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಇಲ್ಲ. ತುಂಬ ಖುಷಿ ಅನ್ನಿಸ್ತದೆ, ಒಂಥರ ಪ್ರೌಡ್ ಫೀಲ್ ಅನ್ನಿಸ್ತದೆ ನಿಮ್ಮ ಬಗ್ಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ನಂದಿನಿ ಅವರೇ. ನೋಡಿದ್ರಲ್ಲ, ಥ್ಯಾಂಕ್ ಯು ಪದ್ಮಕ್ಕ. ತುಂಬ ಚೆನ್ನಾಗಿ ಹೇಳಿದ್ದೀರಾ, ತುಂಬ ಎನರ್ಜಿಯಾಗಿ ಮಾತಾಡಿದ್ದೀರಾ. ನನಗಿಂತ ದೊಡ್ಡವರು ನನಗೆ ಹೇಳ್ತಾರೆ ಎಲ್ಲರೂ ತುಂಬ ಎನರ್ಜಿಯಾಗಿ ಮಾತಾಡ್ತೀರಾ ಅಂತ. ಪದ್ಮಕ್ಕನ ಮಾತು ಕೇಳಿದ್ರಲ್ಲ ಇವಾಗ ಎಷ್ಟು ಎನರ್ಜಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ. ತುಂಬ ಧನ್ಯವಾದಗಳು ಪದ್ಮಕ್ಕ. ನೀವು ಇವಾಗ ಒಂದು 4 ಮಾತು ಹೇಳಿರ್ಬೋದು, ಆದರೆ ಅದೆಷ್ಟು ಜನಕ್ಕೆ ಉಪಯೋಗ ಆಗುತ್ತೋ ಗೊತ್ತಿಲ್ಲ ಪದ್ಮಕ್ಕ. ನನಗೆ ತುಂಬ ಧನ್ಯವಾದಗಳು ಪದ್ಮಕ್ಕ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಯಾರಿಗಾದರೂ ವೀಡಿಯೋ ಮಾಡಿ ಕಳಿಸ್ಬೇಕು ಅನ್ಸರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಧನ್ಯವಾದಗಳು. ಜೈ ಶ್ರೀರಾಮ್.